ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 21ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ತಿಳ್ಕೊಂಡ್ವಿ ಯಾವುದೇ ರೀತಿಯ ಆಸೆ ಇರೋದಿಲ್ವೋ, ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರ್ತಾನೋ ಮತ್ತು ಯಾರು ಎಲ್ಲ ಭೋಗ ಸಾಮಗ್ರಿಗಳನ್ನು ತ್ಯಜಿಸಿರ್ತಾನೋ ಅಂಥ ಸಾಂಖ್ಯಯೋಗಿ ಬರೀ ಅವನು ಶರೀರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ತಾ ಇದ್ರೂ ಕೂಡ ಅವನು ಪಾಪವನ್ನು ಪಡೆಯೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ನಿರಾಶಿಹಿ ಯತ ಚಿತ್ತಾತ್ಮ ಮತ್ತು ತ್ಯಕ್ತ ಸರ್ವ ಪರಿಗ್ರಹ ಅನ್ನುವಂಥ ಈ 3 ವಿಶೇಷಣಗಳನ್ನು ಇಲ್ಲಿ ಉಪಯೋಗ ಮಾಡಿದಾರಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾವುದಾದ್ರೂ ಆಗಿರಬಹುದು, ಸಾಂಸಾರಿಕ ವಸ್ತುವಿನ ಅವಶ್ಯಕತೆ ಸ್ವಲ್ಪ ಕೂಡ ಇಲ್ಲದೆ ಇರುವಂಥ ಮನುಷ್ಯನಿಗೆ, ಅಂದರೆ ಅವನಿಗೆ ಇಲ್ಲಿರುವಂಥದ್ದು ಯಾವುದ್ರ ಬಗ್ಗೆನೂ ಆಸಕ್ತಿ ಇರೋದಿಲ್ಲ, ಅವನಿಗೆ ಬೇಕಾಗಿಲ್ಲ. ಅವನಿಗೆ ಯಾವುದೇ ಕರ್ಮದಿಂದ ಅಥವಾ ಯಾವುದೇ ಮನುಷ್ಯರಿಂದ ಯಾವುದೇ ರೀತಿಯ ಭೋಗ ಪ್ರಾಪ್ತಿಯಲ್ಲಿ ನನಗಿದು ಬೇಕು, ನಾನು ಇದನ್ನು ಭೋಗಿಸ್ಬೇಕು. ಭೋಗಿಸೋದು ಅಂತಂದ್ರೆ ಏನು? ನಮ್ಮ ಹತ್ರ ಇರಬೇಕದು, ನಾನು ಅದನ್ನು ಉಪಯೋಗಿಸ್ಬೇಕು, ನನ್ನ ಹತ್ರನೇ ಇರಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ಆ ಚಿಕ್ಕ ಆಸೆ ಅಥವಾ ಇಚ್ಛೆ, ಅದು ಕಿಂಚಿನ್ ಮಾತ್ರ ಕೂಡ ಇಲ್ಲದೆ ಇರುವಂಥವನು ಇರ್ತಾನಲ್ಲ, ಅವನು ಎಲ್ಲ ರೀತಿಯ ಇಚ್ಛೆಗಳನ್ನು, ಕಾಮನೆಗಳನ್ನು, ವಾಸನೆಗಳನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿಬಿಟ್ಟಿರ್ತಾನಲ್ಲ, ಅಂಥವನಿಗೆ ನಿರಾಶಿಹಿ ಅಂತ ಹೇಳ್ತಾರೆ. ನಿರಾಶಿಹಿ ಅಂತಂದರೆ ಅರ್ಥ ಏನು? ಯಾರಿಗೆ ಯಾವುದೇ ರೀತಿಯ ಆಸೆ ಇಲ್ವೋ ಅಂಥವನನ್ನು ನಿರಾಶಿಹಿ ಅಂತ ಹೇಳೋದು. ಆಮೇಲೆ ಯಾರ ಅಂತಃಕರಣ ಮತ್ತು ಎಲ್ಲ ಇಂದ್ರಿಯಗಳು ಅದರ ಸಹಿತ ಈ ಶರೀರ ಕೂಡ ಅವನ ವಶದಲ್ಲೇ ಇರುತ್ತೋ, ಅಂದ್ರೇನು? ಅವನ ಅಂತಃಕರಣ ಅಂದರೆ ಏನು? ಮನಸ್ಸು, ಬುದ್ಧಿ, ಅಹಂಕಾರ ಅನ್ನೋದಿರುತ್ತಲ್ಲ ಅದು, ಮತ್ತು ಇಂದ್ರಿಯಗಳು ಅವನು ಹೇಳ್ದಾಗೆ ಕೇಳುತ್ತೋ, ಶರೀರ ಕೂಡ ಅವನ ವಶದಲ್ಲಿರುತ್ತೆ. ತಾನು ಇಟ್ಟಿರ್ತಾನೋ ಆ ರೀತಿ ಇರುತ್ತೆ. ತಣ್ಣೀರಿಗೂ ರೆಡಿ, ಬಿಸಿನೀರಿಗೂ ರೆಡಿ. ಇವತ್ತು ಊಟ ಇಲ್ವಾ, ಅದಕ್ಕೂ ರೆಡಿ. ಊಟ ಆಗ್ತೀವ, ಅದಕ್ಕೂ ರೆಡಿ. ಆ ರೀತಿ ಶರೀರ ಇರಬೇಕು. ಈಗ ನಮ್ಮ ಶರೀರ ಹೇಗಿದೆ ಹೇಳಿ? ಒಂದು ಸ್ವಲ್ಪ ತಿಂದರೆ ಶೀತ ಆಗುತ್ತೆ, ಸ್ವಲ್ಪ ತಿಂದರೆ ಉಷ್ಣ ಆಗುತ್ತೆ, ಊಟನೇ ಕೊಡಲಿಲ್ಲ ಅಂದರೆ ಸುಸ್ತಾಗತ್ತೆ, ಊಟ ಜಾಸ್ತಿ ಆದರೂ ಸುಸ್ತಾಗತ್ತೆ, ಏನೋ ಒಂದು. ಮತ್ತು ಆ ಶರೀರಕ್ಕೆ ಅಷ್ಟು ಚೆನ್ನಾಗಿ ಪೋಷಣೆ ಮಾಡ್ತಾ ಇದ್ದೀವಿ, ಅದು ಹೇಗೆ ಹೇಳುತ್ತೋ ಹಾಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ? ಶರೀರವನ್ನು ದಂಡಿಸೋದೇ ಇಲ್ಲ ನಾವು ಹೇಳ್ದಾಗ ಕೇಳೋ ಥರ ಅದನ್ನು ಮಾಡ್ಕೊಂಡಿಲ್ಲ, ಅದು ಹೇಳಿದಾಗ ನಾವು ಕೇಳ್ತಾ ಇದ್ದೀವಿ. ಆದರೆ ಯಾರ ಅಂತಃಕರಣ ಮತ್ತು ಇಂದ್ರಿಯಗಳು ಮತ್ತು ಶರೀರ ಎಲ್ಲವೂ ಕೂಡ ಅವನ ವಶದಲ್ಲಿರುತ್ತೋ, ಅಂದರೆ ಅರ್ಥ ಏನು? ಯಾರ ಮನಸ್ಸು ಮತ್ತು ಇಂದ್ರಿಯಗಳು ರಾಗದ್ವೇಷದಿಂದ ರಹಿತವಾಗಿರುತ್ತೋ, ಅಂದರೆ ಅರ್ಥ ಏನು? ಈಗ ನಮಗೇನಾದರೂ ಆಯಿತು ಅಂತ ಇಟ್ಕೊಳ್ಳಿ, ತುಂಬ ಎಕ್ಸೈಟ್ ಆಗಿಬಿಡೋದು, ಸಂತೋಷವಾಗಿ ಕುಣಿದಾಡ್ಬಿಡೋದು. ಅದೇ ನಮಗೇನಾದರೂ ರಿಸಲ್ಟ್ ಬಂತು, ಆವಾಗ ಫುಲ್ಲು ಕುಗ್ಗೋಗ್ಬಿಡೋದು. ನಾನು ಅಂದ್ಕೊಂಡಿದ್ದಾಗಲಿಲ್ಲ ಅಂತಂದಾಗ ಕುಗ್ಗೋದು, ನಾನು ಅಂದ್ಕೊಂಡಿದ್ದಾಯಿತು ಅಂತಂದಾಗ ಹಿಗ್ಗೋದು. ಈ ರೀತಿ ಎಲ್ಲ ಆಗದೆ ಅವನ ಮೇಲೆ ಯಾವುದೇ ರೀತಿಯ ಶಬ್ದ ಮತ್ತು ಮೂಗಿನಿಂದ ತಗೊಳ್ಳುವಂಥದ್ದು, ಅಂದರೆ ವಿಷಯಗಳು, ಇಂದ್ರಿಯದ ವಿಷಯಗಳು ಅಂತ ಹೇಳ್ತೀವಿ. ಅಂದರೆ ವಾಸನೆ ನೋಡೋದು ಆಗಿರ್ಬೋದು, ಕೇಳೋದಾಗಿರ್ಬೋದು, ಸ್ಪರ್ಶ ಮಾಡೋದಾಗಿರ್ಬೋದು, ಈ ರೀತಿ ಯಾವುದೇ ವಿಷಯಗಳ ಸಂಘದ ಪ್ರಭಾವ ಅವನ ಮೇಲೇನೂ ಆಗೋದಿಲ್ವೋ, ಎಂಥದ್ದಾದರೂ ಕೇಳಿಸ್ಕೊಳ್ಳಿ, ಅವನಿಗೇನೂ ಡಿಫ್ರೆನ್ಸ್ ಬರೋದಿಲ್ಲ. ಏನಾದರೂ ಘಮ್ ಅಂತ ವಾಸನೆ ಬರ್ತಾ ಇರಲಿ ಅಥವಾ ಕೆಟ್ಟದಾಗಿ ವಾಸನೆ ಬರ್ತಾ ಇರಲಿ, ಅದು ಅವನ ಮೇಲೆ ಪ್ರಭಾವ ಬೀರೋದಿಲ್ಲ. ಆ ರೀತಿ ಮತ್ತು ಯಾರ ಶರೀರ ಕೂಡ ಅವನು ಹೇಗೆ ಇಟ್ಕೋಬೇಕು ಅಂತ ಇಷ್ಟಪಡ್ತಾನೋ ಹಾಗೆ ಇರುತ್ತೋ. ನೋಡಿದ್ರ, ಇದೆಲ್ಲ ತುಂಬ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಳ್ಳಲೇಬೇಕಾಗಿರುವಂಥದ್ದು. ಯಾಕೆ ಅಂತಂದರೆ ನಾವು ಸಾಧನೆಯ ಹಾದಿಯಲ್ಲಿದ್ದೀವಲ್ವಾ. ಸೊ ನಾವು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ನಮ್ಮೊಳಗಡೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಈಗ ನಾವು ಆಧ್ಯಾತ್ಮದಲ್ಲಿದ್ದೀವಿ, ಭಗವಂತನ ಸೇವೆ ಮಾಡ್ತಾ ಇದ್ದೀವಿ, ನಾವು ಭಕ್ತರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತೀವಿ. ಆದರೆ ನಮ್ಮೊಳಗಡೆ ಇದೆಲ್ಲ ಚೇಂಜಸ್ ಆಗಿದೆಯಾ? ಒಂದ್ಸರಿ ನಮ್ಮನ್ನು ನಾವೇ ಚೆಕ್ ಮಾಡ್ಕೋಬೇಕು. ನಿಜವಾಗ್ಲೂ ನನ್ನಲ್ಲಿ ಆಸೆ ಅನ್ನೋದು ಇನ್ನೂ ಉಳಿದಿದೆಯಾ, ಅಥವಾ ಎಷ್ಟರ ಮಟ್ಟಿಗೆ ಹೋಗಿದೆ, ಇನ್ನೆಷ್ಟು ಹೋಗಬೇಕು,
ಅಟ್ಯಾಚ್ಮೆಂಟ್ ಇದೆಯಾ ಅದನ್ನು ನೋಡ್ಕೋಬೇಕು. ನನ್ನ ಇಂದ್ರಿಯಗಳು ಹೇಳಿದಾಗೆಲ್ಲ ಕೊಡ್ತಾ ಇದ್ದೀನಾ ಅದಕ್ಕೆ, ಅದನ್ನು ನೋಡ್ಕೋಬೇಕು. ಎಲ್ಲಿವರೆಗೂ ಇದ್ದೀನಿ ಅದನ್ನು ನೋಡಿಕೊಂಡು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಇಲ್ಲದೆ ಇರೋ ಹಾಗೆ ನಾವು ಮಾಡ್ಕೋಬೇಕು. ಒಂದೇ ಸರಿ ನಾವು ಎಲ್ಲವನ್ನ ಬಿಡೋದಕ್ಕಾಗಲ್ಲ ಅಲ್ವಾ. ಇದನ್ನು ಕೇಳ್ತಾ ಕೇಳ್ತಾ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಮುಂಚೆ ಅದು ಹೇಳಿದ್ದೆಲ್ಲ ಕೊಡ್ತಿದ್ದೆ, ಪ್ರತಿನಿತ್ಯ ಕೊಡ್ತಿದ್ದೆ. ಈಗ ಈಗೊಮ್ಮೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನೂ ನಿಲ್ಲಿಸ್ತಾ ಬರಬೇಕು. ಆಮೇಲೆ ನಿಧಾನವಾಗಿ ನಾನು ಹೇಳಿದಾಗ ಅದಕ್ಕೆ ಕೇಳಬೇಕು. ಇಂಥದ್ದನ್ನೇ ತಿನ್ನು ಅಂದರೆ ಅಂಥದ್ದನ್ನೇ ತಿನ್ನಬೇಕು. ನನ್ನ ಶರೀರ ಈಗ ನೋಡಿ, ನಾವೆಲ್ಲಾದರೂ ಟೂರ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಯಾತ್ರೆ ಅಂತಲೇ ಇಟ್ಕೊಳ್ಳೋಣ. ಹೋದಾಗ ಭಗವಂತನ ದರ್ಶನಕ್ಕೆ ಅಂತ ಹೋಗ್ತೀವಿ. ಆದರೆ ಅದಕ್ಕೆ ಹೋಗಬೇಕಾದ್ರೆ ಎಷ್ಟೆಲ್ಲ ತಯಾರಿ ಮಾಡ್ಕೊಳ್ತೀವಿ. ಯಾಕೆ? ನಮ್ಮ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ಆ ಶರೀರಕ್ಕೆ ಏನೇನೆಲ್ಲ ಅನುಕೂಲ ಬೇಕೋ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಅಯ್ಯೋ ಅಲ್ಲೋದಾಗ ಬಿಸಿಲಿದ್ಬಿಟ್ರೆ, ಅಲ್ಲೋದಾಗ ಮಳೆ ಆಗಿಬಿಟ್ರೆ, ಅಥವಾ ಚಳಿ ಆಗಿಬಿಟ್ರೆ, ಅಥವಾ ಅದಕ್ಕೆ ಏನಾದರೂ ಹೊಟ್ಟೆಗಿಲ್ಲ ಅಂತಂದರೆ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ. ಸನ್ ಬರ್ನ್ ಆಗಿಬಿಡುತ್ತೆ, ಸನ್ ಕ್ರೀಮ್ ಬೇಕು, ಏನೇನೋ ಆ ಶರೀರಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ನಾವು ಭಗವಂತನ ನೋಡೋಕ್ಕೆ ಹೋಗೋದು. ಒಂದೇನಾದರೂ ಕಡಿಮೆ ಆಗಿಬಿಟ್ರೆ ನಮಗೆ ಅಯ್ಯೋ ಇದು ತೊಗೊಂಬಂದಿಲ್ಲ, ಅದು ತೊಗೊಂಬಂದಿಲ್ಲ, ಇದಿಲ್ವಲ್ಲ, ಏನು ಮಾಡಲಿ, ಇದೇ ಚಿಂತೆ ಇರುತ್ತೆ ಹೊರತು ಆ ಭಗವಂತನ ನೋಡಬೇಕು ಅನ್ನೋದೇ ಹೊರಟೋಗ್ಬಿಟ್ಟಿರುತ್ತೆ ನಮಗೆ. ಆ ಒಂದು ವಸ್ತು ನಾವು ತೊಗೊಂಡೋಗಿಲ್ಲ ಅಂತಂದರೆ. ಆ ರೀತಿ ಅಲ್ಲ. ಅಂದರೆ ಶರೀರದ ಮಾತನ್ನು ನಾವು ಹೇಗೆ ಕೇಳ್ತಾ ಇದ್ದೀವಿ, ಅದು ಹೇಳಿದಾಗ ನಾವು ಇದ್ದೀವಿ, ಅದಕ್ಕೇನು ಸೌಕರ್ಯ ಬೇಕೋ ಅದನ್ನು ನೋಡ್ಕೊಳ್ತಾ ಇದ್ದೀವಿ. ಆ ರೀತಿ ಅಲ್ಲ. ಶರೀರ ಕೂಡ ನಾವು ಹೇಳ್ದಾಗೆ ಕೇಳಬೇಕು. ಆ ರೀತಿ ಇಟ್ಕೊಂಡಿರ್ತಾನೆ ನೋಡಿ ಆ ಮನುಷ್ಯ. ಅವನಿಗೆ ರಾಗದ್ವೇಷಗಳೂ ಇರೋದಿಲ್ಲ. ಮನಸ್ಸು ಹೇಳಿದಾಗೂ ಕೂಡ ಅವನು ಕೇಳೋದಿಲ್ಲ. ಶರೀರವನ್ನು ಕೂಡ ತಾನು ಹೇಗೆ ಹೇಳ್ತೀನೋ ಹಾಗೆ ಕೇಳಬೇಕು. ಆ ರೀತಿ ಇಟ್ಕೊಂಡಿರ್ತಾನೆ. ಆ ರೀತಿ ಇರುತ್ತೆ ಅವನ ಶರೀರ. ಅವನು ಬೇಕಾದರೆ ಗೃಹಸ್ಥನೇ ಆಗಿರಲಿ, ಸನ್ಯಾಸಿನೇ ಆಗಿರಲಿ, ಅವನನ್ನು ಯತಚಿತ್ತಾತ್ಮ ಅಂತ ಹೇಳ್ತಾರೆ. ಅಂದರೆ ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರ್ತಾನೋ ಅವನನ್ನು ಯತಚಿತ್ತಾತ್ಮ ಅಂದರೆ ತಾನು ಹೇಳಿದಾಗ ಅವೆಲ್ಲ ಕೇಳೋ ಥರ ಅವನು ಇಟ್ಕೊಂಡಿರ್ತಾನೆ. ಅವನು ಸನ್ಯಾಸಿನೇ ಆಗಿರಬೇಕು ಅಂತೇನಿಲ್ಲ, ಆಯಿತಾ. ಈಗ ನೋಡಿ, ನಾವು ನಮ್ಮ ಶರೀರವನ್ನು ನಾವು ಹೇಳಿದಾಗೆ ಅದು ಇರಬೇಕು. ಆ ರೀತಿ ಮಾಡ್ಕೊಳ್ಳೋದಕ್ಕೆ ಅವನು ಸನ್ಯಾಸಿನೇ ಆಗಿರಬೇಕು ಅಂತೇನಿಲ್ಲ. ಅವನು ಗೃಹಸ್ಥನಾದರೂ ಆಗಿರಲಿ, ಬ್ರಹ್ಮಚಾರಿನಾದರೂ ಆಗಿರಲಿ, ವಾನಪ್ರಸ್ಥಿ ಆದರೂ ಆಗಿರಲಿ, ಏನಾದರೂ ಆಗಿರಲಿ, ಅವನು ತಾನು ಹೇಳಿದಾಗೆ ತನ್ನ ಮನಸ್ಸು, ಇಂದ್ರಿಯಗಳು, ಶರೀರ ಇರಬೇಕು. ಅವನನ್ನು ಯತಚಿತ್ತಾತ್ಮ ಅಂತ ಹೇಳ್ತಾರೆ. ನಿರಾಶೀಹಿ ಅಂದರೆ ಗೊತ್ತಾಯಿತು, ಯತಚಿತ್ತಾತ್ಮ ಅಂದರೆ ಗೊತ್ತಾಯಿತು. ಮತ್ತು ಯಾರಿಗೆ ಯಾವುದೇ ವಸ್ತುವಲ್ಲೂ ಕೂಡ ಮಮತೆ ಇರೋದಿಲ್ವೋ, ಮತ್ತು ಯಾರು ಎಲ್ಲ ಭೋಗ ಸಾಮಗ್ರಿಗಳ ಸಂಗ್ರಹವನ್ನು ಮಾಡಿ ಇಟ್ಕೊಂಡಿರ್ತಾನಲ್ಲ ಅದನ್ನೆಲ್ಲ ಬಿಟ್ಬಿಟ್ಟಿರ್ತಾನೋ, ಅಂದರೆ ಅದನ್ನು ಸರ್ವಥಾ ತ್ಯಾಗ ಮಾಡಬೇಕು. ಭೋಗ ಸಾಮಗ್ರಿಗಳು ಎಷ್ಟಿದ್ದಾವೆ ಅಂತಂದರೆ ನಮಗೆ ಇನ್ನೂ ಸಾಲಲ್ಲ. ನಮಗೆ ಇನ್ನೂ ಅದು ಬೇಕು ಇದು ಬೇಕು ಅಂತ ನಾವು ಕೂಡ ಹಾಕ್ಕೊಳ್ತಾ ಇರ್ತೀವಿ. ಅಷ್ಟು ಆಸೆ ಇದೆ ನಮಗೆ. ಅದಕ್ಕೋಸ್ಕರ ಈ ಭೌತಿಕ ಪ್ರಪಂಚದ್ದು ಎಷ್ಟೆಲ್ಲ ನಮ್ಮ ಮನೆಯಲ್ಲಾಗಿರಬಹುದು, ನನ್ನ ಮೈಂಡಲ್ಲಾಗಿರಬಹುದು, ನನ್ನ ಬುದ್ಧಿಲಾಗಿರ್ಬೋದು, ನನ್ನ ಮನಸ್ಸಲ್ಲಾಗಿರ್ಬೋದು, ಎಷ್ಟು ಇಟ್ಕೊಳ್ತೀವೋ ಅಷ್ಟು ನಾವು ಭಗವಂತನಿಂದ ದೂರ ಇರ್ತೀವಿ ಅಂತ ಅರ್ಥ. ಎಷ್ಟು ನಾವು ಒಂದೊಂದನ್ನೇ ಬಿಡ್ತಾ ಬರ್ತೀವೋ ಅಷ್ಟು ನಾವು ಭಗವಂತನಿಗೆ ಹತ್ರ ಆಗ್ತೀವಿ ಅಂತ ಅರ್ಥ. ಇದು ಮನಸ್ಸಿನಿಂದ ಬಿಟ್ಟಿರಬೇಕು. ಬರೀ ಮೇಲ್ನೋಟಕ್ಕೆ ಬಿಡೋದಲ್ಲ, ಒಳಗಡೆಯಿಂದ ನಾವು ಬಿಟ್ಟಿರಬೇಕು. ಆ ರೀತಿ ಯಾರು ಬಿಟ್ಟಿರ್ತಾನೋ ಆ ಸನ್ಯಾಸಿ ನೋಡಿ, ಇದನ್ನೆಲ್ಲ ಬಿಟ್ಟಿರೋನನ್ನೇ ಸನ್ಯಾಸಿ ಅಂತ ಕರೆಯೋದು. ಇಲ್ಲಿ ಅವನಿಂಥ ಆಶ್ರಮದಲ್ಲಿರೋನು, ಇಂಥ ವರ್ಣದಲ್ಲಿರೋನು ಅದು ಯಾವುದೂ ಬರೋದಿಲ್ಲ. ಯಾರು ಎಲ್ಲ ಭೋಗ ಸಾಮಗ್ರಿಗಳನ್ನು, ಯಾವುದೇ ವಸ್ತು ಆಗಿರ್ಬೋದು, ಅದರಲ್ಲಿ ಯಾವುದೇ ಮಮತೆ ಆಸಕ್ತಿ ಏನೂ ಇಲ್ಲದೆ ಅದನ್ನೆಲ್ಲ ಬಿಟ್ಬಿಟ್ಟಿರ್ತಾನೋ ಅಂಥವನನ್ನೇ ಸನ್ಯಾಸಿ ಅಂತ ಕರೆಯೋದು. ಅವನನ್ನು ತ್ಯಕ್ತ ಸರ್ವ ಪರಿಗ್ರಹ ಅಂತ ಹೇಳೋದು. ತ್ಯಕ್ತ ಸರ್ವ ಪರಿಗ್ರಹ, ಎಲ್ಲ ರೀತಿಯ ಭೋಗ ಸಾಮಗ್ರಿಗಳನ್ನು ತ್ಯಾಗ ಮಾಡಿರೋನು ಅಂತ ಹೇಳೋದು. ಇಷ್ಟೇ ಅಲ್ಲದೆ ಯಾರು ಯಾವುದೇ ಬೇರೆ ಆಶ್ರಮದವನೂ ಕೂಡ ಒಂದು ವೇಳೆ ಈ ರೀತಿ ತ್ಯಾಗ ಮಾಡುವಂಥವನಾಗಿದ್ದರೆ ಅವನನ್ನು ಕೂಡ ತ್ಯಕ್ತ ಪರಿಗ್ರಹ ಅಂತಲೇ ಹೇಳೋದು. ಅವನು ಸನ್ಯಾಸಿ ಒಬ್ಬನೇ ಆಗಿರಬೇಕು ಅಂತ ಏನಿಲ್ಲ. ಇದನ್ನು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮನಸ್ಸಲ್ಲಿ ಆ ರೀತಿ ನಾವು ಅಂದ್ಕೊಂಬಿಟ್ಟಿದ್ದೀವಿ.
ಓ ಸನ್ಯಾಸಿ ಮಾತ್ರ ಈ ರೀತಿ ಮಾಡೋದು, ಕಾವಿ ಬಟ್ಟೆ ಯಾರು ತೊಟ್ಟಿರ್ತಾರೋ ಅವ್ರು ಮಾತ್ರ ಈ ರೀತಿ ಮಾಡಬೇಕು ಅಂತ, ಆ ರೀತಿ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.